ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಕಗ್ಗ 94 ಬ್ರಹ್ಮವೇ ಜೀವನವೋ ಎಂಬಂತಹ ಶೀರ್ಷಿಕೆ ಅಡಿಯಲ್ಲಿ ಮೂಡಿಬಂದಿದೆ. 93, 94 ಮತ್ತು 95 ಈ 3 ಪದ್ಯಗಳಲ್ಲಿ ಭಗವಂತನ ಲೀಲೆಗಳ ಬಗ್ಗೆ ಬಹಳ ವಿಧವಾಗಿ ವರ್ಣನೆಗಳಿದೆ. ಈ ಒಂದು ಸೃಷ್ಟಿ ಮತ್ತು ಸೃಷ್ಟಿಕರ್ತನ ಬಗ್ಗೆ ಹಲವಾರು ಕಗ್ಗಗಳನ್ನು ನಾವೀಗಾಗಲೇ ನೋಡಿದ್ದೇವೆ. ಅದರಲ್ಲಿ ಬಹಳ ಸುಂದರವಾಗಿ ನಮಗೆ ಸೃಷ್ಟಿ ಮತ್ತು ಸೃಷ್ಟಿಕರ್ತನ ಬಗ್ಗೆ ವಿವರಿಸಿದ ಕಗ್ಗಗಳು ಅತಿ ಕುತೂಹಲಕರವಾಗಿಯೂ ಹಾಗೂ ಅತಿ ರಮ್ಯವಾಗಿಯೂ ಕೂಡ ಕಂಡುಬಂತು. ಆದರೆ ಈಗ ಈ ಒಂದು ಸೃಷ್ಟಿಯ ಮಾಯಾಲೀಲಾ ಹಾಗೂ ಆ ಒಂದು ಜಗತ್ತಿನ ಮಿಥ್ಯ ನಾಟಕಗಳ ಒಂದು ಸ್ವರೂಪವನ್ನ ಈ 3 ಕಗ್ಗಗಳು ಸುಂದರವಾಗಿ ವರ್ಣಿಸುತ್ತವೆ. ಈ 94ನೆಯ ಕಗ್ಗ ಹೀಗಿದೆ. ಕೇಳಿಯುಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ ಮೂಲವಂ ಕಂಡಂಗೆ ಸಂಭ್ರಾಂತಿಯೇನು ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ ಲೀಲಾ ಪ್ರಿಯಂ ಬ್ರಹ್ಮ ಮಂಕುತಿಮ್ಮ. ಜಗತ್ತಿನ ನೃತ್ಯವಂತ ವ್ಯಕ್ತಿತ್ವ ಅಥವಾ ಮಾಯಾಜಾಲದಲ್ಲಿ ಬಣ್ಣದ ಆಟ ಎಂಬಂತಹ ದಾರ್ಶನಿಕ ನುಡಿ ಇಲ್ಲಿ ನಮಗೆ ಕಂಡುಬರುತ್ತೆ. ಕೇಳಿಯುಂ ಮಾಯೆಯದು ಅಂತ ಹೇಳಿದಾಗ ಈ ಪ್ರಪಂಚದ ನಾಟಕ, ನೃತ್ಯ, ಚಟುವಟಿಕೆ ಇವೆಲ್ಲವೂ ಕೂಡ ಮಾಯೆಯ ಆಟ ಅಂತ ಹೇಳಿ ಇಲ್ಲಿ ನಮಗೆ ಗೋಚರವಾಗುತ್ತೆ. ನೃತ್ಯಗತಿ ಬರಿತೋರ್ಕೆ, ನೃತ್ಯದ ಸ್ತರದಲ್ಲಿ ಅಂದ್ರೆ ದ ಮೂಮೆಂಟ್ ಅಂಡ್ ದ ಎಕ್ಸ್ಪ್ರೆಷನ್ ಅಂತೀವಲ್ಲ, ಮೇಲ್ನೋಟದಲ್ಲಿ ಮಾತ್ರ ನಾವು ನೋಡುವಂತಹ ನಾಟಕ ಇದಾಗಿದೆ. ಮೂಲಮಂ ಕಡಂಗೆ ಸಂಭ್ರಾಂತಿ ಏನು, ಯಾರಿಗಾದ್ರೂ ಈ ನಾಟಕದ ಮೂಲ ತತ್ವ ಅಥವಾ ಈ ಮೂಲ ಎಲ್ಲಿ ನಮಗೆ ಗೊತ್ತಾಗಿದೆ ಅಥವಾ ಯಾರಿಗಾದ್ರೂ ಗೊತ್ತಾಗಿದ್ರೆ ಅದು ಅವರಿಗೆ ಭ್ರಮೆ ಇರೋದಿಲ್ಲ ಅಂತ. ಅಂದ್ರೆ ಈ ನಾಟಕದ ಮೂಲ ತತ್ವ ಯಾರು ಅರಿತಾರೋ, ಯಾರಿಗೆ ಗೊತ್ತಾಗುತ್ತೋ ಅವರಿಗೆ ಆ ಭ್ರಮೆ ಇರೋದಿಲ್ಲ ಅಂತ ಹೇಳಿ, ಆಳದಲ್ಲಿ ನಿರ್ಲಿಪ್ತ ಅಂತ ಹೇಳಿ ಬಹಳ ಸುಂದರವಾಗಿ ಹೇಳಿದ್ರು. ಆ ತತ್ವದ ಮೂಲ ಅಂದ್ರೆ ಆ ಬ್ರಹ್ಮ ಎಲ್ಲ ಒಳಗಿನ ಆಳದಲ್ಲಿ ಸ್ಥಿತಿಯಲ್ಲಿದ್ದರೂ ಕೂಡ ಎಲ್ಲದಕ್ಕೂ ಕೂಡ ನಿರ್ಲಿಪ್ತನಾಗಿರ್ತಾನೆ, ಯಾವುದನ್ನು ಕೂಡ ಅವನು ಅಂಟಿಸ್ಕೊಂಡಿರಲ್ಲ ಅಂತ. ಮೇಲೆ ನಿಯತಿ ಕ್ಲುಪ್ತ, ಹೊರಗಿನ ಲೋಕದಲ್ಲಿ ಎಲ್ಲವೂ ನಿಯಮಿತವಾಗಿ ನಡೀತಾ ಇರುತ್ತೆ. ಋತುಚಕ್ರವಾಗ್ಲಿ, ಜನನ ಮರಣವಾಗ್ಲಿ, ಇವೆಲ್ಲ ಕ್ರಿಯಾಫಲಗಳು ನಡೀತಾ ಇರುತ್ತೆ. ಲೀಲಾ ಪ್ರಿಯಂ ಬ್ರಹ್ಮ ಅಂತ ಒಂದು ಮಾತು ಹೇಳಿದ್ರು. ಈ ಎಲ್ಲಾ ಮಾಯಾಜಾಲ ನಿಯಮಿತ ಕ್ರಿಯೆಗಳು ಬ್ರಹ್ಮನ ಲೀಲೆ ಎಂದೇ ನಾವು ತಿಳ್ಕೋಬೇಕು ಅಂತ ಅರ್ಥ. ಈ ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲಾ ಕ್ರಿಯೆಗಳು, ಜನನ ಮರಣ, ದುಃಖ, ಸಾರ್ಥಕತೆ, ಇವು ಎಲ್ಲವೂ ಕೂಡ ಒಂದು ಲೀಲೆ, ಅದು ಒಂದು ಬ್ರಹ್ಮನ ಆಟ. ನಾವು ನೋಡುವ ಪ್ರತಿಯೊಂದು ನಾಟಕವು ಈ ಒಂದು ಪರದೆಯ ಮೇಲೆ ನಡೆಯುವಂತಹ ಒಂದು ನೃತ್ಯ ಅಥವಾ ನಾಟಕದ ಒಂದು ಚಲನೆಯ ರೂಪ ಮಾತ್ರ ಅಂತ ನಮಗೆ ಗೊತ್ತಾಗಿರಬೇಕು. ಆದರೆ ಈ ನಾಟಕದ ಹಿಂದೆ ಒಂದಿಷ್ಟು ಶ್ರದ್ಧೆಯಿಂದ, ತಪಸ್ಸಿನಿಂದ, ಧ್ಯಾನದಿಂದ ನೋಡಿದಾಗ ಅವುಗಳ ಹಿಂದೆ ನಿಂತಿರುವಂತಹ ತತ್ವ ಅಂದ್ರೆ ಆ ಮೂಲ ಗೋಚರವಾಗುತ್ತೆ. ಈ ತತ್ವದ ಅರಿವು ನಮಗೆ ಬಂದಾಗ ಸಂಶಯ, ಭ್ರಮೆ ಮತ್ತೆ ಈ ಒಂದು ಸಂಭ್ರಮ ಇವೆಲ್ಲವೂ ಕೂಡ ದೂರ ಹೋಗುತ್ತೆ. ಎವ್ರಿಥಿಂಗ್ ವ್ಯಾನಿಷಸ್ ಅಂತಾರಲ್ಲ ಹಾಗೆ. ಬ್ರಹ್ಮನು ಆಳದಲ್ಲಿ ಇರುವಂತಹ ನಿರ್ಲಿಪ್ತ ತತ್ವ, ಆದರೆ ಅವನು ಮೇಲ್ಮೈಯಲ್ಲಿ ನಿಯಮಿತವಾದ ಕ್ರಮದಲ್ಲಿ ಈ ನಾಟಕವನ್ನ ಆಡಿಸ್ತಾ ಇರ್ತಾನೆ. ಈ ಎಲ್ಲದಕ್ಕೂ ಕೂಡ ಅವನು ಕಾರಣಕರ್ತನಾಗಿರ್ತಾನೆ. ಕಾರಣಕರ್ತನಾಗಿದ್ರೂ ಕೂಡ ಮುಕ್ತನಾಗಿರ್ತಾನೆ, ಲೀಲಾ ಪ್ರಿಯನಾಗಿರ್ತಾನೆ. ಅಂದ್ರೆ ಕ್ರಿಯಾಶೀಲತೆಯಿಂದ ಕೂಡಿದಂತಹ ನಿಷ್ಕ್ರಿಯ ವ್ಯಕ್ತಿತ್ವ ಅವಂದು. ಈ ಕಗ್ಗ ಮಾಯಾ, ಲೀಲಾ ಮತ್ತು ನಿಷ್ಕ್ರಿಯದಲ್ಲಿ ಕ್ರಿಯಾಶೀಲ ಎಂಬಂತಹ ತತ್ವಗಳನ್ನ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಇದಕ್ಕೆ ಅನುಗುಣವಾಗಿ ಉಪನಿಷತ್ತಿನಲ್ಲಿ ಮತ್ತೆ ಗೀತೆಗಳಲ್ಲಿ ಅನೇಕ ಶ್ಲೋಕಗಳನ್ನು ನಾವು ನೋಡಬಹುದು. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದ 10ನೇ ಶ್ಲೋಕ ನೋಡಿ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿಪ್ ಪರಿವರ್ತತೆ. ನಾನು ಬ್ರಹ್ಮ, ಈ ಪ್ರಕೃತಿಗೆ ಅಧ್ಯಕ್ಷನಾಗಿ ಇದ್ರೂ ಕೂಡ ನಾನು ಯಾವುದೇ ಕ್ರಿಯೆಗೆ ಬಾಧ್ಯನಲ್ಲ. ಈ ಪ್ರಕೃತಿಯೇ ಎಲ್ಲಾ ಚರಾಚರ ಸೃಷ್ಟಿಸುತ್ತೆ ಅಂತ ಹೇಳ್ತಾರೆ. ಊರ್ಧ್ವ ಮೂಲ ಮಧ್ಯ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಮಂ. ಈ ಭಗವದ್ಗೀತೆಯ 14ನೇ ಅಧ್ಯಾಯದ ಮೊದಲನೇ ಶ್ಲೋಕನೇ ಬಹಳ ಸುಂದರವಾಗಿ ವಿವರಿಸುತ್ತೆ. ಜಗತ್ತನ್ನ ಒಂದು ಮರದಂತೆ ವಿವರಿಸಿ ಅದರ ಮೂಲ ತತ್ವ ಅಂದ್ರೆ ಬ್ರಹ್ಮ, ಜಗತ್ತಿನ ಮೇಲಿರುವ ನಿರ್ಲಿಪ್ತ, ಬುದ್ಧಿಗೆ ತಲುಪಲಾಗದ
ಪ್ರಪಂಚದ ಮೂಲ ಅಂತ ಹೇಳಿ ಒಂದು ವಿವರಣೆಯನ್ನ ಕೊಡ್ತಾರೆ. ಹಾಗೆ ನ ತೇಷು ಲಗ್ನ ಅಂತ ಹೇಳಿ ಕಠೋಪನಿಷತ್ನಲ್ಲಿ ಹೇಳುವಂತಹ ಒಂದು ವಾಕ್ಯ ಇದೆ. ಆತ್ಮ ಅಂದ್ರೆ ಬ್ರಹ್ಮ ಇದೆಯಲ್ಲ, ಇಂದ್ರಿಯಗಳ ಕ್ರಿಯೆಗಳೊಂದಿಗೆ ಲಗ್ನನಾಗಿಲ್ಲ ಅಂದ್ರೆ ಜೊತೆಗೂಡಿಲ್ಲ, ಅಂದ್ರೆ ಅದು ನಿಷ್ಕ್ರಿಯ. ಆದರೆ ಇಡೀ ಪ್ರಪಂಚದ ಚಟುವಟಿಕೆಗೆ ನಾನೇ ಆಧಾರ ಅಂತ ಹೇಳ್ತಾರೆ. ನೃತ್ಯವೆಂದ್ರೆ ಲೀಲೆ, ಅಂದ್ರೆ ನಾಟ್ಯ ಮಾಡುವವನು ಅಥವಾ ನೃತ್ಯ ಮಾಡುವವನು ನಟ. ಆ ನೃತ್ಯದಿಂದ ಪ್ರಭಾವಿತನಾಗ್ತಾನೋ? ಇಲ್ಲ, ಅವನು ಪಾತ್ರ ನಿಭಾಯಿಸ್ತಾ ಇರ್ತಾನೆ ಅಷ್ಟೇ. ಹಾಗೆ ಬ್ರಹ್ಮ ಜಗತ್ತನ್ನ ನಿರೀಕ್ಷಿಸ್ತಾನೆ, ತಾನಾದರೂ ಅದರೊಳಗೆ ತಲ್ಲೀನಾಗಲ್ಲ ಯಾವತ್ತೂ ಕೂಡ. ರಾಮಾಯಣದಲ್ಲಿ ರಾಮನು ವನವಾಸಕ್ಕೆ ಹೋಗುವುದು, ಸೀತೆಯನ್ನ ಕಳೆದುಕೊಳ್ಳುವುದು, ಇವೆಲ್ಲವೂ ಕೂಡ ರಾಮನ ಒಂದು ಲೀಲೆ ಅಥವಾ ಆ ಒಂದು ಪಾತ್ರದ ಲೀಲೆಯಾಗಿ ಒಂದು ಡಿವೈನ್ ಪ್ಲೇ ಅಂತೀವಲ್ಲ ಹಾಗಾಗತ್ತೆ. ಆದರೆ ರಾಮನು ಅಂತರಂಗದಲ್ಲಿ ಮಾತ್ರ ಶಾಂತವಾಗಿರ್ತಾನೆ. ನಾವು ಕೇಳಿದಂತಹ ಒಂದು ಕೇಳಿಯುಂ ಮಾಯೆಯದು ಎಂಬಂತಹ ಒಂದು ಇದಕ್ಕೆ ಬಹಳಷ್ಟು ಪೌರಾಣಿಕ ಮತ್ತೆ ದಾರ್ಶನಿಕ ಪರಿಕಲ್ಪನೆಗಳು ನಮಗೆ ಕಂಡು ಬರುತ್ತೆ. ಶ್ರೀಕೃಷ್ಣನ ವೃಂದಾವನ ಲೀಲೆಗಳನ್ನೇ ತೆಗೆದುಕೊಳ್ಳಿ. ಬಾಲಕೃಷ್ಣನಂತಹ ಇಷ್ಟವಾದಂತಹ ಲೀಲೆಗಳು ಇನ್ನೆಲ್ಲೂ ಸಿಗಲ್ಲ ನೋಡಿ. ಹಕ್ಕಿಗಳನ್ನ ಹಿಡಿಯೋದಾಗ್ಲಿ, ಗೋಪಿಕೆಯರ ಜೊತೆ ನೃತ್ಯ ಮಾಡೋದಾಗ್ಲಿ, ಹವ್ಯವಾಹನ ನಂದನಂದನ ಆಗಿ ಜಗತ್ತನ್ನ ರಕ್ಷಿಸೋದು, ಇವೆಲ್ಲವೂ ಕೂಡ ಆ ಪರಬ್ರಹ್ಮ ಶ್ರೀ ಕೃಷ್ಣನ ಲೀಲಾ ಜಗತ್ತು. ಎಂಥ ಒಂದು ಶ್ರದ್ಧೆಗೆ ಒಳಪಡುತ್ತೆ ಅಂತ. ಆದ್ರೆ ಆತನು ಎಲ್ಲಾ ಲೀಲೆಗಳಿಗೆ ಮೇಲಾಗಿದ್ದ ಬ್ರಹ್ಮನಾದ್ರೂ ಕೂಡ ಯಾವ ಲೀಲೆಯಲ್ಲೂ ಕೂಡ ತಾನು ತಲ್ಲೀಲನಾಗಿಲ್ಲ. ಭಗವಾನ್ ಬ್ರಹ್ಮಜ್ಞಾನಿ ಆಗಿದ್ರು ಕೂಡ ಶ್ರೀ ಕೃಷ್ಣನ ಲೀಲಾ ಅವನಿಗೆ ಸಂಭ್ರಮವನ್ನ ಉಂಟು ಮಾಡ್ತಾ ಇತ್ತೆ ಹೊರತು ಇದು ಮಾಯೆಯ ನೃತ್ಯ ಅಂತ ಹೇಳಿ ಆತನಿಗೆ ಗೊತ್ತಿತ್ತು. ಪೌರಾಣಿಕ ಉದಾಹರಣೆ ನೋಡೋದಾದ್ರೆ ಯೋಗ ವಸಿಷ್ಠರು ಮತ್ತು ರಾಮರ ಒಂದು ಉದಾಹರಣೆ ಸುಂದರವಾಗಿ ಬರುತ್ತೆ. ಯೋಗ ವಸಿಷ್ಠ ಗ್ರಂಥದಲ್ಲಿ ಶ್ರೀರಾಮನು ಈ ಜಗತ್ತಿನ ತಾತ್ವಿಕತೆಯ ಬಗ್ಗೆ ಕೇಳಿದಾಗ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಜಗತ್ ಸರ್ವಮಿದಂ ಬ್ರಹ್ಮ ನಾಟಕಮೇವ ವಾಸ್ತವಃ. ಅಂದ್ರೆ ಈ ಪ್ರಪಂಚವೆಲ್ಲವೂ ಕೂಡ ಬ್ರಹ್ಮನ ನಾಟಕ. ನೀನ್ ನೋಡ್ತಿರುವಂತಹ ಪ್ರಕೃತಿ, ಸುಖ ದುಃಖ, ಜನನ ಮರಣ, ಇದೆಲ್ಲ ನಾಟಕ ಅಷ್ಟೇ, ನಟನೆ ನಡೀತಾ ಇದೆ. ಆದ್ರೆ ನಾಟಕದ ಆಳದಲ್ಲಿರುವಂತಹ ತತ್ವ ಏನಿದೆ ಅದು ನಿರ್ಲಿಪ್ತವಾಗಿದೆ. ಅದನ್ನೇ ಇಲ್ಲಿ ಡಿ ವಿಜಿಯವರು ಒಂದು ಸುಂದರವಾದಂತಹ ಕಗ್ಗದೊಂದಿಗೆ ಹೇಳ್ತಾ ಇದ್ದಾರೆ. ಭಗವದ್ ದರ್ಶನ ನಾ ಕರ್ಮಣ್ಯ ಬಿಭತ್ಸತೆ ಅಂತ ಹೇಳುವಂತಹ ಮಾತಿದೆ. ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯತೆ ತತ್ವವಿತ್ ಅಂತ ಹೇಳಿ ಭಗವದ್ಗೀತೆಯ 5ನೇ ಅಧ್ಯಾಯದ 8ನೇ ಶ್ಲೋಕ ಹೇಳುತ್ತಲ್ವಾ. ಯಾರು ತತ್ವವನ್ನ ತಿಳಿದಿರ್ತಾರೋ ಅವನು ನಾನು ಏನನ್ನೂ ಮಾಡುತ್ತಿಲ್ಲ ಅಂತ ಹೇಳಿ ಅವನು ಭಾವಿಸ್ತಾನೆ. ಅವನಲ್ಲಿ ಕ್ರಿಯೆ ನಡೀತಿದ್ರು ಕೂಡ ಆತ ನಿರ್ಲಿಪ್ತನಾಗಿರ್ತಾನೆ ಅಂತ ಹೇಳಿ. ಒಂದು ನಾಟಕ ನಡೀತಾ ಇದೆ ಅಂದ್ರೆ ಆ ನಾಟಕದಲ್ಲಿ ನಟ ಏನ್ ಮಾಡ್ತಾನೆ, ರಾವಣನ ಪಾತ್ರ ಮಾಡ್ತಾ ಇದ್ರೆ ಅಲ್ಲಿ ಅವನು ಅಭಿನಯಿಸ್ತಾ ಇದ್ದಾನೆ, ಕೋಪಿಸ್ಕೊಳ್ತಾನೆ, ಗರ್ಜಿಸ್ತಾನೆ, ಸೀತೆಯನ್ನ ಅಪಹರಿಸ್ತಾನೆ. ಆದ್ರೆ ನಾಟಕ ಮುಗಿದ ನಂತರ ಅವನು ಸಾಮಾನ್ಯವಾದಂತ ವ್ಯಕ್ತಿಯಾಗೋಗ್ತಾನೆ. ಆದ್ರೆ ಆ ನಟನಿಗೆ ಆ ರಾವಣನ ಗುಣಗಳೇನಾದ್ರೂ ಇರುತ್ತಾ? ಇಲ್ಲ. ಆತ ತನ್ನ ನಾಟಕದ ಪಾತ್ರವನ್ನ ಮಾಡಿದ್ದಾನೆ ಅಷ್ಟೇ, ಅವನು ನಿರ್ಲಿಪ್ತ. ಹೀಗೆ ಜಗತ್ತು ನಟನೆ. ನಾವು ಪಾತ್ರಗಳಲ್ಲಿ ತೊಡಗಿದ್ರು ಕೂಡ ತತ್ವವನ್ನು ಅರಿತಾಗ ನಿರ್ಲಿಪ್ತವಾಗಿ ಬದುಕಬಹುದು ಅಂತ ಹೇಳುವಂತಹ ಸುಂದರವಾದಂತಹ ಕಗ್ಗ ಇದು. ಅದ್ವೈತ ವೇದಾಂತದ ಪ್ರಕಾರ ಬ್ರಹ್ಮಸತ್ಯಂ ಜಗತ್ಮಿತ್ಯಂ ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳಿದಾಗ ಶಂಕರಾಚಾರ್ಯರು ತುಂಬಾ ಸುಂದರವಾಗಿ ಇದನ್ನು ವಿವರಿಸ್ತಾರೆ. ಬ್ರಹ್ಮನಾದ ತತ್ವವೇ ಸತ್ಯ, ಜಗತ್ತು ಮಾಯೆಯ ಕಾರಣದಿಂದ ಕಂಡೀತು, ಆತನೇ ಬ್ರಹ್ಮ, ಬೇರೇನೂ ಅಲ್ಲ ಅಂತ. ಇಲ್ಲಿ ಮಾಯೆ ಏನಾಗಿದ್ದು? ಹಾಗಾದ್ರೆ ಯೋಚನೆ ಮಾಡಿ ನೋಡಿ. ನೃತ್ಯ, ಕ್ರಿಯೆ, ನಾಟಕ, ಪಾತಿ, ಆಲ್ ಆರ್ ಎಕ್ಸ್ಪ್ರೆಷನ್ಸ್ ಆಫ್ ದಟ್ ಒನ್ ಲೀಲಾ ಅಂತ ಹೇಳ್ಬೋದು. ನಾವೆಲ್ಲ ಪಾತ್ರಧಾರಿಗಳು. ಆದ್ರೆ ತತ್ವವನ್ನು ತಿಳಿದ್ರೆ ನಾವು ಕರಗದೆ ನೋಡಬಲ್ವೆವು ಅಂತ ಹೇಳ್ಬೋದು. ಹಾಗೆ ಅಜಾತಶತ್ರು ಮತ್ತು ಉದಾಲಕನ ಉಪಾಖ್ಯಾನ ಕೂಡ ಹಾಗೆ ಬರುತ್ತೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬಹಳ ಸುಂದರವಾಗಿ ಇದನ್ನ ವಿವರಿಸ್ತಾ ಹೋಗ್ತಾರೆ. ಕೊನೆಗೆ ಡಿ ವಿಜಿಯವರು ಹೇಳ್ತಾರೆ, ನೋಡು ಜಗತ್ತನ್ನ, ಆದರೆ ಕರಗಬೇಡ. ತತ್ವ ಅರಿತವನಿಗೆ ಸಂಭ್ರಮ ಇಲ್ಲ, ಸಂಕಟ ಇಲ್ಲ. ಆಳದಲ್ಲಿ ನಿರ್ಲಿಪ್ತನಾಗು, ಮೇಲ್ಮೈಯಲ್ಲಿ ಲೀಲೆಯ ಭಾಗವಾಗು ಅಂತ. ಇದು ಬ್ರಹ್ಮನ ನೃತ್ಯ, ಅವನು ಲೀಲಾಪ್ರಿಯ ಅಂತ ಹೇಳಿ ಹೇಳ್ತಾನೆ. ಕೊನೆಗೆ ಈ ಕಗ್ಗದಲ್ಲಿ ಒಂದು ಸಂದೇಶ ಕೂಡ ಹೇಳೋದಾದ್ರೆ, ಜಗತ್ತು ನಟನೆ, ನೀನು ದರ್ಶಕ, ಪಾತ್ರದಲ್ಲಿ ಕರಗದೆ ನಾಟಕದ ಮೂಲ ತತ್ವವನ್ನರಿತು ಶಾಂತವಾಗು ಅಂತ ಹೇಳಿ. ಬ್ರಹ್ಮನಿಗೆ ಈ ಲೀಲೆ ನೆಚ್ಚಿನದಾಗಿರಬಹುದು, ಆದರೆ ಅವನು ಎಲ್ಲದಕ್ಕೂ ಲಿಪ್ತನಲ್ಲ. ಈ ತತ್ವದ ಒಂದು ಅಂಶ ತಿಳಿದಾಗ ಜೀವನದ ಭ್ರಮೆ ಮತ್ತೆ ಭಯ ಎಲ್ಲ ಕೂಡ ಕರಗಿ ಹೋಗುತ್ತೆ, ಅಳಿಸಿ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸುಂದರವಾದಂತಹ ಕಗ್ಗ, ಕೇಳಿಯುಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ
ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನು. ಆಳದಲ್ಲಿ ನಿರ್ಲಿಪ್ತ, ಮೇಲೆ ನಿಯತಿ ಕ್ಲುಪ್ತ, ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ, ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.